ಮೀಸಲಾತಿಗಾಗಿ ದಲಿತ ಬಲಗೈ ಸ್ವಾಮೀಜಿಗಳು ಆಗ್ರಹವನ್ನ ಮಾಡ್ತಾ ಇದ್ದು ಶುಕ್ರವಾರದ ವಿಶೇಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿದ್ದಾರೆ. ಬಲಗೈ ಸಮುದಾಯದ ಸ್ವಾಮೀಜಿಗಳು ವಿಶೇಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದು ಮೀಸಲಾತಿಗಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿದ್ದಾರೆ. ಬಲಗೈ ಸಮುದಾಯದ ಸ್ವಾಮೀಜಿಗಳು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಹಲವು ಸ್ವಾಮೀಜಿಗಳು ಸಿಎಂ ಭೇಟಿ ಬಳಿಕ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಯಾವುದೋ ಒಂದು ಜಾತಿಯನ್ನ ಕುಗ್ಗಿಸಬಾರ್ದು. ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಲೆಫ್ಟ್ ರೈಟು ಅಲ್ಲ. ದಲಿತರಲ್ಲಿ 101 ಜಾತಿ ಉಪಜಾತಿಗಳಿವೆ. ಮೀಸಲಾತಿ ಗೊಂದಲಗಳನ್ನ ಬಗೆಹರಿಸಬೇಕು ಅಂತ ಸ್ವಾಮೀಜಿ ಮಾತನಾಡಿದ್ದಾರೆ. ಸಿಎಂ ಇಲ್ಲಿ ತರಾತುರಿಯಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳಬಾರದು. ಮೀಸಲಾತಿಯ ಗೊಂದಲಗಳನ್ನ ಬಗೆಹರಿಸಬೇಕು. ಕೇವಲ ಲೆಫ್ಟ್ ರೈಟು ಅಂತ ಹೇಳಿ ಅಲ್ಲ. ಇದರಲ್ಲಿ ಸಾಕಷ್ಟು ಉಪಜಾತಿಗಳಿವೆ, 101 ಉಪಜಾತಿಗಳಿವೆ. ಒಂದು ವೇಳೆ ಆ ರೀತಿಯಾಗಿ ಸರಿಯಾದ ಕ್ರಮ ಕೈಗೊಳ್ಳದಿದ್ರೆ ನಾವು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕಾಗತ್ತೆ. ಪ್ರತಿಭಟನೆ ಮಾಡ್ತೇವೆ. ಸರ್ಕಾರಕ್ಕೆ ಹಲವು ಸ್ವಾಮೀಜಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಲಗೈ ಸಮುದಾಯಗಳ ಒಕ್ಕೂಟ 7% ಮೀಸಲಾತಿ ಕೊಡಬೇಕು ಅನ್ನುವ ಬೇಡಿಕೆಯನ್ನೂ ಸಹ ಇಟ್ಟಿದೆ. ಎಡಗೈ ಸಮುದಾಯಗಳಿಗೆ 6% ಮೀಸಲಾತಿ ಇದೆ. ಕ್ಯಾಸ್ಟ್ ಅಂದ್ರೆ ದೇರ್ ಇಸ್ ನೋ ಲೆಫ್ಟ್ ಅಂಡ್ ರೈಟ್. ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ 101 ಕಮ್ಯುನಿಟೀಸ್, 101 ಜಾತಿಗೂ ನೀವು ನ್ಯಾಯ ಕೊಡಬೇಕು ಅಂತ. ಕ್ಯಾಬಿನೆಟ್ನಲ್ಲಿ ಪ್ರವರ್ಗ ಏನಲ್ಲಿದ್ದಂಥ ಒಂದು ಗುಂಪನ್ನು ಪ್ರವರ್ಗ ಬೀಗ್ ಮಾಡಿಬಿಟ್ಟಿದ್ದಾರೆ. ನೋಟ್ ಶೀಟಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಸಚಿವರಿಗೂ ನಾವು ಕೇಳಿದ್ರೆ ನಾವು ಹೇಗೆ ಕಳಿಸಿದ್ವಿ ಅದು ಬಿ ಆಗ್ಬಿಟ್ಟಿದೆ ಅಂತಾರೆ. ಅದೇ ಹೆಂಗೆ ವಿಧಾನಸೌಧದಲ್ಲಿ ಇದು ಬಿ ಆಗ್ಬಿಡುತ್ತೆ ಸರ್? ಸಚಿವರಿಗೆ ಏನು ಗೊತ್ತಿಲ್ಲ, ಎಲ್ಲ ನಾಟಕ ಮಾಡ್ತಾವ್ರೆ. ಅದೇ ಹಂಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗ್ಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ. ಹಳೆ ಮೀಸಲಾತಿನ ಜಾರಿ ಮಾಡಿ. ಒಳ ಮೀಸಲಾತಿ ಕಂಪ್ಲೀಟ್ ಎಲ್ಲ ಒಳ ಮೀಸಲಾತಿ ಇಶ್ಯೂ ಆಗಿ ಈಗ ರೋಸ್ಟರ್ ಬಿಂದುವನ್ನು ಹೇಗೆ ಕರೆಕ್ಷನ್ ಮಾಡಬೇಕು, ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಯಾಕೆ ಅವೈಜ್ಞಾನಿಕವಾಗಿದೆ, ಅವೈಚಾರಿಕವಾಗಿದೆ, ಅದು ಪರಿಶಿಷ್ಟರಲ್ಲಿ ಒಂದು ಸಮುದಾಯ ಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಸಮುದಾಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏನು ಎತ್ತ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ಪರಿಗಣಿಸಿ ಅದರಲ್ಲಿರೋಂಥ ನ್ಯೂನ್ಯತೆಗಳನ್ನು ಗುರುತಿಸಿ ನಾವು ಹಂಗಾಗೋದು ಬೇಡ, ಅದು 17% ಮೀಸಲಾತಿ ಬೇಡ ಅಂತ ಕೋರ್ಟೇ ಆದೇಶ ಕೊಟ್ಟ ಮೇಲೆ ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿನೇ ಸತ್ತೋಯ್ತು ಅದು. ಹಾಗಾಗಿ ಈಗ ಹೊಸದಾಗಿ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ವಿಧಾನಸೌಧದಲ್ಲಿ ಸ್ವಾಮೀಜಿಗಳು ಹಾಗೆಯೇ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಸ್ವಾಮೀಜಿಗಳನ್ನ ನಿಲ್ಲೋದಿಕ್ಕೆ ಬಿಡದೆ ಪೊಲೀಸರು ಹೊರಗೆ ಕಳುಹಿಸಿದ್ರು. ಈ ಸಂದರ್ಭದಲ್ಲಿ ಖಾಕಿ ಮೇಲೆ ಗರಂ ಆದ್ರು ದಲಿತ ಬಲಗೈ ಸಮುದಾಯದ ಸ್ವಾಮೀಜಿಗಳು. ನಮ್ಮನ್ನ ಯಾಕೆ ಹೊರ ಕಳಿಸ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ವಿಧಾನಸೌಧದಲ್ಲಿ ಪೊಲೀಸರು ಮತ್ತು ಸ್ವಾಮೀಜಿಗಳ ನಡುವೆ ವಾಗ್ವಾದ ನಡೆದಿದೆ. ಎಲ್ಲ ಸ್ವಾಮೀಜಿಗಳಿಗೂ ನಾನು ಅವಕಾಶ ಇದ್ದೇವೆ. ನಾನು IPS ಮಾತಾಡಬಾರ್ದು. ನಾನು ಕೂಡ ಎಬ್ಬೆಟ್ ಅಲ್ಲ. ನಾನು ಬೇಜವಾಬ್ದಾರಿ ಮಾತಾಡಬೇಕು. ಪಬ್ಲಿಕ್ ಅಲ್ಲಿ ಅಲ್ಲಿಂದ ಓಡಿಸ್ಕೊಂಡ್ ಬರ್ತಿರಲ್ಲ ಮನುಷ್ಯರು. ತ್ಯಾಗ ಮಾಡಿರೋ ಅಂತ ಸ್ವಾಮೀಜಿಗಳು, ಮಠಾಧೀಶರು, ನನ್ನ ಇಚ್ಛೆ ನಾನು ಹಾಕೋಣ. ಇದೇ ರಾಜಕಾರಣಿಗಳು, ಇದೇ ಸಮಾಜ ಕೊಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ದಲಿತ ಬಲಗೈ ಸಮುದಾಯದ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಇದೀಗ ಸರಿಯಾದಂತಹ ರೀತಿಯಲ್ಲೇ ಮೀಸಲಾತಿ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಎಲ್ಲಾ ಜಾತಿಗಳನ್ನ ಕೂಡ ಇದರಲ್ಲಿ ಒಳಗೊಳ್ಳುವ ಹಾಗೆ ಅಂತ ಹೇಳಿ. ಸೊ ನಾಳೆ ಅಂದರೆ ಶುಕ್ರವಾರದ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆಯಾ? ಸ್ವಾಮೀಜಿಗಳಿಗೆ ಸಿದ್ದರಾಮಯ್ಯ ಅವರು ಏನ್ ಮಾತುಗಳನ್ನ ಕೊಟ್ಟಿದ್ದಾರೆ?
ನಮಿತಾ, ಇಡೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈಗಾಗಲೇ ಕಾತುರದಿಂದ ಕಾಯ್ತಿರುವಂಥದ್ದು. ನಾಡಿದ್ದು ಶುಕ್ರವಾರ ನಡೆಯುವಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ನಡೆಯನ್ನು ತೋರುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳನ್ನ ಖುದ್ದು ದಲಿತ ಬಲಗೈ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಇದನ್ನು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆಗೆ ದಲಿತ ಎಡಗೈ ಸಮಾಜದ ನಾಯಕರುಗಳು ಕೆ ಎಚ್ ಮುನಿಯಪ್ಪ ಸೇರಿದಂತೆ ಸ್ವಾಮೀಜಿಗಳೆಲ್ಲರೂ ಕೂಡ ಆಗ್ರಹ ಮಾಡ್ತಿರುವಂಥದ್ದು ಈ ಒಂದು ಒಳ ಮೀಸಲಾತಿಯನ್ನು ಶೀಘ್ರವೇ ಜಾರಿಯನ್ನು ಮಾಡಬೇಕು ಅನ್ನುವಂಥದ್ದು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಆಧಾರದ ಮೇಲೆ ವರದಿಯನ್ನು ಈಗಾಗಲೇ ಕ್ಯಾಬಿನೆಟ್ ಕೂಡ ಒಪ್ಕೊಂಡಿದೆ. ಅದೇ ಆಧಾರದಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪಟ್ಟು ನೀಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾತುರದಿಂದ ಕೂಡ ದಲಿತ ಎಡಗೈ ಸಮುದಾಯ ಕೂಡ ಕಾಯ್ತಾ ಇದೆ. ಅದ್ರ ನಡುವೆ ಈಗ ದಲಿತ ಬಲಗೈ ಸಮುದಾಯ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲ ಒಂದು ಕಡೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅವೈಜ್ಞಾನಿಕವಾಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅನ್ನೊಂದು ಒತ್ತಡವನ್ನು ಕೂಡ ಆಗ್ತಾ ಇದೆ. ಹಾಗಾಗಿನೇ ರಾಜ್ಯ ಸರ್ಕಾರಕ್ಕೆ ಈಗ ಸವಾಲಾಗಿ ಪರಿಣಮಿಸಿರುವಂಥದ್ದು ಈ ಒಂದು ಒಳ ಮೀಸಲಾತಿ ಬಗ್ಗೆ ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿನೇ ನಾಡಿದ್ದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಒಂದು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈಗಾಗಲೇ ದಲಿತ ಬಲಗೈ ಮತ್ತು ದಲಿತ ಎಡಗೈ ಸಮುದಾಯದ ಸಚಿವರು ಎಲ್ಲರೂ ಕೂಡ ಈಗಾಗಲೇ ಸಭೆ ಮೇಲೆ ಸಭೆಯನ್ನು ಕೂಡ ಮಾಡಿರುವಂಥದ್ದು. ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಇದನ್ನು ಸರಿಪಡಿಸಬೇಕು ಮತ್ತು ಮುಖ್ಯಮಂತ್ರಿಗಳು ಏನು ಸಲಹೆಗಳನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂಥದ್ದು. ಅದಕ್ಕೆ ತಕ್ಕಂತೆ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಲಹಾ ಸಮಿತಿ ಕಮಿಟಿ ಕೂಡ ರಚನೆಯನ್ನು ಮಾಡಲಾಗಿತ್ತು. ಯಾವ ರೀತಿಯಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಮತ್ತೆ ಏನೆಲ್ಲ ಶಿಫಾರಸುಗಳನ್ನು ಕೊಡಬಹುದು ಅನ್ನೋ ಆಧಾರದ ಮೇಲೆ ಈಗ ಕಮಿಟಿ ಕೂಡ ರಚನೆ ಮಾಡಲಾಗಿತ್ತು. ಆ ಒಂದು ವರದಿಯನ್ನು ಕಮಿಟಿಯನ್ನು CS ಕೊಡ್ತಾರೆ ನಾಡಿನ ಕ್ಯಾಬಿನೆಟ್ ಸಭೆಯಲ್ಲಿ. ಆ ಒಂದು ಕಮಿಟಿ ಕೊಟ್ಟಂತ ಶಿಫಾರಸುಗಳ ಆಧಾರದ ಮೇಲೆ ಅಂತಿಮವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದೀಗ ದಲಿತ ಬಲಗೈ ಸಮುದಾಯ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸತಕ್ಕಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಇನ್ನೂ ಕೂಡ ಒಂದಷ್ಟು ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಚರ್ಚೆ ಮಾಡಿ ಸರ್ಕಾರ ಒಂದು ಎಚ್ಚರಿಕೆ ನಡೆಯನ್ನು ತಾಳುವಂತ ಸಾಧ್ಯತೆ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.